ಜೇವರ್ಗಿ ಮಿನಿ ವಿಧಾನಸೌಧ ಆವರಣದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ, ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ನಂತರ ತಾಲೂಕು ದಂಡಾಧಿಕಾರಿಗಳಾದ ಅಂಜುಮ್ ತಬಸುಮ್ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಧ್ವಜಕ್ಕೆ ಗೌರವ ವಂದನೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆ, ಗೃಹ ರಕ್ಷಕ ದಳ, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ತಾಲೂಕಿನ ರಾಜಕೀಯ ಮುಖಂಡರು ಹಾಗೂ ಕನ್ನಡ ಪರ ಹೋರಾಟಗಾರರು ಭಾಗವಹಿಸಿದರು. ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ದಾನಪ್ಪ ಗೌಡ ಅವರು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುತ್ತಾ ಅವರು ಕಂಡ ಕನಸಿನ ಭಾರತವನ್ನು ಕಟ್ಟುವ ಸಂಕಲ್ಪ ಮಾಡಬೇಕು. ಲಂಚ ಮುಕ್ತ ಭಾರತ ನಿರ್ಮಿಸಲು ಎಲ್ಲರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ವೀರಣ್ಣ ಕೌಲ್ಗಿ, ತಾಲೂಕು ಪಂಚಾಯತ್ ಅಧಿಕಾರಿಗಳು, ಬಾಪುಗೌಡ ಪಾಟೀಲ್, ಸಿಪಿಐ ಪೊಲೀಸ್ ಇಲಾಖೆ, ಶುಭಲಿಂಗ ದೇಸಾಯಿ ಪುರಸಭೆ ಅಧಿಕಾರಿಗಳು, ಸತೀಶ ಸಂಗನ್ ಮಾಜಿ ಕಲ್ಯಾಣ ಅಧಿಕಾರಿಗಳು, ಗಜಾನಂದ ಬಿರಾದರ್, ಐಪಿಎಸ್, ಜೇವರ್ಗಿ ಮುಖ್ಯ ಗಣ್ಯರು ಉಪಸ್ಥಿತರಿದ್ದರು. ಲಕ್ಷ್ಮಣ್ ಪವಾರ್, RJ32 ಕನ್ನಡ ನ್ಯೂಸ್, ಜೇವರ್ಗಿ. ಮೇಡಮ್ ಅವರ ಜೊತೆಗೆ ಶ್ರೀ ವೀರಣ್ಣ ಕೌಲ್ಗಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇರ್ತಾರೆ, ತಾಲೂಕ್ ಪಂಚಾಯತ್ ಜೇವರ್ಗಿ ಅವರು, ಮತ್ತೆ ಶ್ರೀ ಬಾಪುಗೌಡ ಪಾಟೀಲ್ ಆರಕ್ಷಕರು, ನಿರೀಕ್ಷಕರು ಕೂಡ ಇರ್ತಾರೆ. ಈಗ ಅವರ ವೇದಿಕೆ ಮೇಲೆ ಬಂದ ಮೇಲೆ ಮೊದಲಿಗೆ ವಂದೇ ಮಾತರಂ ಗೀತೆ ಆಗ್ತದೆ, ಆಮೇಲೆ ನಾಡಗೀತೆ ಆಗ್ತದೆ, ಆಮೇಲೆ ಧ್ವಜಾರೋಹಣ ಆಗ್ತದೆ. ಈಗ ವಂದೇ ಮಾತರಂ ಗೀತೆಯನ್ನ ನಮ್ಮ MDRS ವಿದ್ಯಾರ್ಥಿನಿಯರು ಮತ್ತೆ ಜ್ಯೋತಿ ಮೇಡಮ್ ಅವರು ಬಂದಿದ್ದಾರೆ. ಆ ವಂದೇ ಮಾತರಂ ಗೀತೆಯನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಮಾನ್ಯ ತಹಶೀಲ್ದಾರ್ ಮೇಡಮ್ ಅವರು ಆಗಿರುವಂತಹ ಶ್ರೀಮತಿ ಅಂಜುಮ್ ತಬಸುಮ್ ಮೇಡಮ್ ಅವರು, ತಹಶೀಲ್ದಾರರು ಹಾಗೂ ದಂಡಾಧಿಕಾರಿಗಳು ಈ ಒಂದು ಧ್ವಜಾರೋಹಣವನ್ನು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ಹುಲ್ಲೆಲ್ಲ ರಾಜಾನ್ನವಯ್ಯ, ನೀನೊಲಿದರೆ ಕೊರಡೆಲ್ಲ ಕಲ್ಪವೃಕ್ಷವಯ್ಯ, ನೀನೊಲಿದರೆ ಬರಡೆಲ್ಲ ಕಾಮಧೇನುವಯ್ಯ, ನೀನೊಲಿದರೆ ಏನುಂಟು ಏನಿಲ್ಲವಯ್ಯ ಅಖಂಡೇಶ್ವರ, ನೀನೊಲಿದರೆ ಕೊರಡು ಪನರುವುದಯ್ಯ, ನೀನೊಲಿದರೆ ಬರಡು ಹಯನಹುದಯ್ಯ, ನೀನೊಲಿದರೆ ವಿಷವು ಅಮೃತವಹುದಯ್ಯ, ನೀನೊಲಿದರೆ ಸಕಲ್ಪಡಿ ಪದಾರ್ಥಗಳು ಇದರಲ್ಲಪ್ಪವು ಕೂಡಲ ಸಂಗಮ ದೇವ ಅನ್ನುವ ಹಾಗೆ ಇವತ್ತು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮತ್ವದ ಕೇಡು ನೋಡಯ್ಯ ಎನ್ನುವ ಹಾಗೆ ಮತ್ತು ಜ್ಯೋತಿಯನ್ನು ಬೆಳಗಿಸುವುದರೊಂದಿಗೆ ಎಲ್ಲ ನಮ್ಮ ತಾಲೂಕು ಆಡಳಿತ ವತಿಯಿಂದ ಸನ್ಮಾನ್ಯ ತಹಶೀಲ್ದಾರರು ಶ್ರೀಮತಿ ಅಂಜುಮ್ ತಬಸುಮ್ ಮೇಡಮ್ ಅವರ ಒಂದು ನೇತೃತ್ವದಲ್ಲಿ ಒಂದು ಜ್ಯೋತಿಯನ್ನು ಬೆಳಗ್ತಾ ಇದ್ದಾರೆ. ಆ ಜ್ಯೋತಿ ಈ ಸ್ವಾತಂತ್ರ್ಯ ನಮಗೆ ಸುಮ್ಮನೆ ಸಿಕ್ಕಿದ್ದಲ್ಲ. 1947 15 ಆಗಸ್ಟರಂದು ನಮಗೆ ಸ್ವಾತಂತ್ರ್ಯ ಸಿಕ್ತು. ಇದನ್ನ ಬ್ರಿಟಿಷರಿಂದ ನಾವು ಪಡೆದೆವು. ಬ್ರಿಟಿಷರು ನಮ್ಮ ಭಾರತಕ್ಕೆ ಒಂದು ವ್ಯಾಪಾರಕ್ಕಾಗಿ ಬಂದರು. ಬ್ರಿಟಿಷರಲ್ಲದೆ ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು ಕೂಡ ನಮ್ಮ ಭಾರತ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದಿರುವಂತಹ ಸಮಯದಲ್ಲಿ ಇಲ್ಲಿ ಸುಮಾರು
565 ಸಾಮಂತರು ರಾಜರುಗಳು ನಮ್ಮ ಭಾರತ ದೇಶವನ್ನು ಆಳ್ತಾ ಇದ್ರು. ಅವರ ಆಡಳಿತ ಬೇರೆ ಬೇರೆ ಆಗಿತ್ತು, ಅವರ ಒಂದು ಧ್ವಜ ಬೇರೆ ಬೇರೆ ಆಗಿತ್ತು. ಅಂತ ಒಂದು ಸಂದರ್ಭದಲ್ಲಿ ಇವರು ಸಮುದ್ರದ ಮೂಲಕ ಏನು ಬ್ರಿಟಿಷರು ಭಾರತಕ್ಕೆ ಬಂದ್ರು, ಭಾರತಕ್ಕೆ ಬಂದು ವ್ಯಾಪಾರವನ್ನ ಮಾಡ್ತೀವಿ ಅಂತ ರಾಜರಲ್ಲಿ ಕೇಳ್ಕೊಂಡ್ರು. ರಾಜರು ಅದಕ್ಕೆ ಸಮ್ಮತಿಯನ್ನ ಕೊಟ್ಟರು. ಕೊಟ್ಟ ನಂತರ ಇವರು ತಮ್ಮ ವ್ಯಾಪಾರವನ್ನ ಮಾಡದೆ ಭಾರತದ ಆಂತರಿಕ ವಿಷಯದಲ್ಲಿ ಭಾಗವಹಿಸ್ತಾ ನಮ್ಮಲ್ಲೇ ದ್ವೇಷ ಮತ್ತು ಜಗಳವನ್ನ ಹಚ್ಚುವಂತ ಕೆಲಸ, ಅಸೂಯೆಯನ್ನ ಹುಟ್ಟಿಸುವಂತ ಕೆಲಸ ಮಾಡಿ ನಮ್ಮ ಇಡೀ ರಾಜ್ಯರನ್ನ ಒಡೆದು ತಮ್ಮ ಸಾಮ್ರಾಜ್ಯವನ್ನ ಕಟ್ಟಿದ್ರು. ಇಷ್ಟೇ ಒಂದು ಸುಮ್ ಕೂಡದೆ ಅವ್ರೇನ್ ಮಾಡಿದ್ರು, ಮುಂದೆ ಬರುವರ್ತಾ ನಮ್ಮಲ್ಲೇ ಕೆಲವು ಕಾನೂನುಗಳನ್ನ ತಂದ್ರು. ಅಂತ ಕಾಯ್ದೆಗಳಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಸ್ವಸಹಾಯಕ ಸೈನ್ಯ ಪದ್ಧತಿ ಅಂತ ಒಂದು ನಮ್ಮ ಮೇಲೆ ದುಷ್ಪರಿಣಾಮ ಬೀರುವಂತ, ಭಾರತದ ಮೇಲೆ ದುಷ್ಪರಿಣಾಮ ಬೀರುವಂತ ಕಾನೂನುಗಳನ್ನ ಜಾರಿಗೆ ತಂದರು. ಇದರಲ್ಲಿ ಅನೇಕರು ತಮ್ಮ ರಾಜ್ಯವನ್ನು ಕಳ್ಕೊಂಡ್ರು. ಉದಾಹರಣೆಗಾಗಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಬೆಳವಡಿ ಮೆಲ್ಲಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ, ಲಕ್ನೋದ ಬೇಗಂ ಹಜರತ್ ಬಿ ಮುಂತಾವರು ತಮ್ಮ ಜೀವನ ಕಳ್ಕೊಂಡ್ರು, ಜೊತೆಗೆ ರಾಜ್ಯವನ್ನ ಕಳ್ಕೊಂಡ್ರು. ಕೆಲವರನ್ನ ಗಡಿಪಾರು ಮಾಡಿದ್ರು, ಕೆಲವರನ್ನ ಕೊಂದರು. ಇಂಥ ಒಂದು ಸಂದರ್ಭದಲ್ಲಿ ಏನು 1857ರಲ್ಲಿ ಒಂದು ದಂಗೆ ಆಯಿತು ಭಾರತದ, ಅದನ್ನ ಸಿಪಾಯಿ ದಂಗೆ ಅಂತ ಕರೀತಾರೆ.